ಇಂದಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಮುದ್ರಣ ಮಾಧ್ಯಮ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದ ಎಲ್ಲ ಸಂಪಾದಕರಿಗೂ ಹಾಗೂ ವರದಿಗಾರರಿಗೂ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ರಾಜ್ಯದ ಎಲ್ಲ ವಕೀಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಈಗಾಗಲೇ ನಾನು ಅಧ್ಯಕ್ಷನಾಗಿ 4 ತಿಂಗಳ ಕಂಪ್ಲೀಟ್ ಆಗಲಿಕ್ಕೆ ಬಂದಿದೆ. ಈಗ ನಾನೆಲ್ಲ ಇಲ್ಲಿ ಕುಂತು ಅಬ್ಸರ್ವೇಷನ್ ಮಾಡಿದಾಗ ಸುಮಾರು 1,29,000 ಮೇಲೆ ವಕೀಲರು ನೋಂದಣಿಯಾಗಿದ್ದಾರೆ. ಅದರಲ್ಲಿ ಸುಮಾರು ವಕೀಲರು ಫೇಕ್ ಡಾಕ್ಯುಮೆಂಟನ್ನು ಕೊಟ್ಟು ಎನ್ರೋಲ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದನೆಯದಾಗಿ ಸೈಯದ್ ಸಾದ್ ತುಮಕೂರು ಅಂತೇಳಿ ಅವನ ಮೇಲೆ ಈಗಾಗಲೇ FIR ಆಗಿದೆ 225/2025 ತನಿಖೆ ನಡೀತಾಯಿದೆ. ಅದರ ಜೊತೆಗೆ ಸದಾನಂದ ಗೌಡ ಜಯನಗರ ತುಮಕೂರು ಅಂತ ಅವ್ರ ಮೇಲೆ 32/2025 ಕೇಸ್ ನಂಬರ್ ನಡೀತಾಯಿದೆ. ಇವ್ರು ಏನು ಮಾಡಿದ್ದಾರೆ ಅಂದರೆ ಮಹಿಳೆ ಹೆಸರಲ್ಲೇ ಎನ್ರೋಲ್ಮೆಂಟ್ ನಂಬರನ್ನು ಹಾಕಿ ಸಬ್ ರಿಜಿಸ್ಟ್ರಲ್ಲಿ ಡಾಕ್ಯುಮೆಂಟ್ ಮಾಡೋದು ತಹಸೀಲ್ದಾರ್ ಆಫೀಸು ಮತ್ತು ರೆವಿನ್ಯೂ ಆಫೀಸಲ್ಲಿ ಮಾಡ್ತಾಯಿದ್ದಾರೆ. ಅವ್ರ ಮೇಲೆ ಕೇಸ್ ಆಗಿದೆ. ಸುವರ್ಣಲತಾ ಗಡಿಗಪ್ಪ ಅನ್ನೋರು ಸುಮಾರು ಒಂದು 20 ಇನ್ಸ್ಟಿಟ್ಯೂಟ್ನಲ್ಲಿ ಅವರು ನೌಕರಿ ಮಾಡೋದನ್ನು ತೋರಿಸ್ತಾರೆ. ಸುಮಾರು 20 ಇನ್ಸ್ಟಿಟ್ಯೂಟ್ನಲ್ಲಿ. ಬಟ್ ಅವರು ಎಲ್ಲೂ ಸಾಲಿನೇ ಕಲ್ತಿಲ್ಲ. ಬೇರೆ ಸ್ಟೇಟ್ನಲ್ಲಿ ಹೋಗಿ ಕೊಟ್ಟಿ ಮಾರ್ಕ್ಸ್ ಕಾರ್ಡ್ ಅಂತಂದು ಇಲ್ಲಿ ಎನ್ರೋಲ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಆ ಎನ್ರೋಲ್ಮೆಂಟ್ ಮಾರ್ಕ್ಸ್ ಕಾರ್ಡನ್ನು ನಾವು ಅಲ್ಲಿ ಕಳಿಸಿದಾಗ ಅದು ಕೊಟ್ಟಿ ಅನ್ನೋದು ಗೊತ್ತಾಗತ್ತಾ. ಈ ಕುರಿತು ಸಂಬಂಧಪಟ್ಟ ಪೊಲೀಸ್ ಠಾಣೆ ಅಂದರೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ನಂಬರ್ 72/2025 ಅಂತೇಳಿ ಮನೆ 21/7/2025 ರಿಜಿಸ್ಟ್ರೇಷನ್ ಆಗಿದೆ. ಅದೇ ರೀತಿ ಯೋಗಾನಂದ್ ಅಂತ ಬೆಂಗಳೂರಲ್ಲಿ ಭಾಳ ಡುಪ್ಲಿಕೇಟ್ ವಕೀಲರಿದ್ದಾರೆ. ಅವರು ಎನ್ರೋಲ್ಮೆಂಟೇ ಆಗಿಲ್ಲ, ಅವರು ವಕೀಲರು ಅಲ್ಲ, LLBನೂ ಕಲ್ತಿಲ್ಲ. ಕೋರ್ಟ್ ಹಾಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ನಾನೊಬ್ಬ ಪ್ರಭಾವಿ ವ್ಯಕ್ತಿ ಇದ್ದು ನಮ್ಮ ಆರೋಪಿನ ಬಿಡ್ರಿ ಅಂತ ಹೇಳ್ತಾರೆ. ಅವಾಗ ಅವ್ರು ಪೊಲೀಸ್ ನೀವು ಯಾವ ವಕೀಲರು ಅಂತ ಕೇಳ್ತಾರೆ. ಕೇಳಿದಾಗ ಅವ್ನ ಹೆಸರು ಹೇಳ್ತಾನೆ. ನಾನು ಬಂದ ಮೇಲೆ ಪತ್ರಿಕಾ ಪ್ರಕಟಣೆ ಕೊಟ್ಟೆ, ನಿಮ್ಮಿಂದ ಎಲ್ಲಕ್ಕೆ ನಿಮ್ಮನ್ನು ನೆನೆಸ್ಬೇಕಾಗತ್ತೆ. ನಾನು ಇವು ಡುಪ್ಲಿಕೇಟ್ ವಕೀಲರು ಭಾಳ ಇದ್ದಾರೆ ಅಂದಾಗ ಆ ಪೊಲೀಸರು ನಮ್ಮ KSBC.org.in ವೆಬ್ಸೈಟನ್ನು ಚೆಕ್ ಮಾಡ್ತಾರೆ. ಅವನ ಹೆಸರೆಲ್ಲ ಬರ್ಕೊಂಡು ಅಲ್ಲಿ ಚೆಕ್ ಮಾಡಿದಾಗ ಅವನ ಹೆಸರಲ್ಲಿ ಯಾವುದೇ ಎನ್ರೋಲ್ಮೆಂಟ್ ಇರಲ್ಲ ಅಂದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಬಾರ್ ಕೌನ್ಸಿಲಿಗೆ ಕಮ್ಯುನಿಕೇಷನ್ ಮಾಡ್ತಾರೆ. ನಮ್ಮ ಬಾರ್ ಕೌನ್ಸಿಲ್ ವೆರಿಫೈ ಮಾಡಿ ಅವ್ರಿಗೆ ಹೇಳ್ತಾರೆ ಇದನ್ನು ಎನ್ರೋಲ್ ಆಗಿಲ್ಲ ಅಂತೇಳಿ. ಇಮಿಡಿಯೇಟ್ಲಿ ನಮ್ಮ ಬಸವೇಶ್ವರ ಪೊಲೀಸ್ ಸ್ಟೇಷನ್ ಅವರು ಅವನ ಮೇಲೆ FIR ರಿಜಿಸ್ಟರ್ ಮಾಡ್ತಾರೆ. ಅದು ಸಹ ನಿಮ್ಮ ಮಾಧ್ಯಮದ ಮುಖಾಂತರ ಇಡೀ ರಾಜ್ಯಕ್ಕೆ ಮುಟ್ಟಿದೆ. ಅವನ ಮೇಲೆ ವಕೀಲರೇ ಇಲ್ಲ. ಈ ರೀತಿ ತುಂಬ ಜನರು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮಲ್ಲಿ ನೋಂದಾವಣಿಯ ವಕೀಲರಿಗೆ ಗೌರವಕ್ಕೆ ಧಕ್ಕೆ ಬರ್ತಾಯಿದೆ. ಇಡೀ ರಾಜ್ಯದಲ್ಲಿ ಕಾನೂನು ಪದವಿಯನ್ನು ಮುಗಿಸಿ ಕಷ್ಟ ಸುಖಗಳನ್ನು ಮಾಡಿಕೊಂಡು ನ್ಯಾಯಯುತವಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡಿ ಅವರು ಕಕ್ಷಿದಾರಿಗೆ ನ್ಯಾಯವನ್ನು ಕೊಡಿಸುವಂಥವ್ರಿಗೂ ಸಹ ಇಂಥ ನಕಲಿ ವಕೀಲರಿಂದ ತೊಂದರೆ ಆಗ್ತಾಯಿದೆ. ಅದರ ಜೊತೆಗೆ ಚಿದಾನಂದ್ ಅಂತ ಬೆಂಕಿ ಚಿದಾನಂದ್ ಅಂತ ಇವರು ಬೇರೆ ಬೇರೆ ಬ್ಯಾಂಕ್ನಲ್ಲಿ ನೌಕರಿ ಮಾಡ್ತಾಯಿರ್ತಾರೆ. ಅದರ ಜೊತೆಗೆ ಕೊಟ್ಟಿ LLB ಏನು ಮಾಡ್ಕೊಂಡು ಮಾಡ್ಕೊತಾರೆ. ಅವ್ರ ಮೇಲೆ ಮೈಸೂರಲ್ಲಿ ತುಮಕೂರಲ್ಲಿ ಸುಮಾರು ಪ್ರಕರಣಗಳು ಫೈಲ್ ಆಗ್ತವೆ. ಅದೇ ರೀತಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲೂ ಅವ್ರು ಕೇಸ್ ಫೈಲ್ ಮಾಡ್ತಾರೆ. ಒಂದು ಕಡೆ ನಾನು ಬ್ಯಾಂಕಿನಿಂದ ಡಿಸ್ಮಿಸ್ ಮಾಡಿದಾರೆ, ಪರಿಹಾರ ಕೊಡಿ ಅಂತ ಕೇಳ್ತಾರೆ. ಇನ್ನೊಂದು ಕಡೆ ನಾನು ವಕೀಲ ಅಂತ ಹೇಳ್ತಾನೆ. ಅವನು ಸಹ ಜಜ್ಮೆಂಟ್ ಆಗಿ ಕಸ್ಟಡಿಯಲ್ಲಿದ್ದಾನೆ. ಸೊ ಕೇಸ್ ನಂಬರು 8071/2016 ಅನ್ನೋದರಲ್ಲಿ ಕಸ್ಟಡಿಯಲ್ಲಿದ್ದಾನೆ. ಕಸ್ಟಡಿಯಲ್ಲಿದ್ದು 3 ವರ್ಷ ಜೈಲುವಾಸ ಆಗಿದೆ. ಇಂಥವರಿಂದ ನಮ್ಮ ವಕೀಲರ ಗಣತೆಗೆ ಮತ್ತು ಧಕ್ಕೆ ಬರ್ತಾಯಿದೆ. ಇದನ್ನು ನಮ್ಮ ರಾಜ್ಯ ವಕೀಲರ ಪರಿಷತ್ತು ಎಂದೂ ಸಹಿಸುವುದಿಲ್ಲ. ಇನ್ನು ಮುಂದೆ ಬೇರೆ ರಾಜ್ಯದಲ್ಲಿ ಅವರು ಎಲ್ಲೂ ಕಲೀಲಿಕ್ಕೆ ಹೋಗಿರಂಗಿಲ್ಲ. ಅಲ್ಲೇನೋ ಒಂದು ಅಮೌಂಟನ್ನು ಕೊಟ್ಟು ಡುಪ್ಲಿಕೇಟ್ ಮಾರ್ಕ್ಸ್ ಕಾರ್ಡನ್ನು ತೊಗೊಂಬಂದು ನಮ್ಮ ಮಾಡಿ ಅಂತಿದ್ದಾರೆ ಎನ್ರೋಲ್ಮೆಂಟು. ನಾನು ಅಧ್ಯಕ್ಷ ಆದಮೇಲೆ ಸುಮಾರು 300ರಿಂದ 4 ಜನದ್ದು ನಾವು ವೆರಿಫೈ ಮಾಡ್ತಾಯಿದ್ವಿ ಮಾಹಿತಿ ಹ್ಯಾಕ್ನಲ್ಲಿ ತರಿಸಿ. ಅವರು ಅಲ್ಲಿ ಶಾಲೆ ಕಲ್ತಿದ್ರೆ ಮಾತ್ರ ನಾವು ಎನ್ರೋಲ್ ಮಾಡ್ತಾಯಿದ್ದೀವಿ. ಅವ್ರು ಶಾಲೆ ಕಲ್ದೇ ಎನ್ರೋಲ್ಮೆಂಟ್ ಮಾಡೋದನ್ನು ಬಿಟ್ಟಿದ್ದೀವಿ. ಸಾಕಷ್ಟು ಜನ ನಾವು ಓರಲ್ ಇಂಟ್ರ್ಯೂ ಮಾಡ್ತಾಯಿದ್ದೀವಿ. ಇಂಟ್ರ್ಯೂಲ್ಲಿ ನಮ್ಮ ಎನ್ರೋಲ್ಮೆಂಟ್ ಕಮಿಟಿ ಚೇರ್ಮನ್ ಆದಂಥ ಶಿವಕುಮಾರ್ ಅವರು, ದೇವರಾಜ್ ಅವರು, BV ಅವರು ಪ್ರಶ್ನೆ ಕೇಳ್ತಾರೆ. ನೋಡಪ್ಪ ನೀನು ಅಲ್ಲಿ ಕಲ್ತಿಲ್ಲ, ಪ್ರಿನ್ಸಿಪಲ್ ಚೇಂಬರ್ ಯಾವ ಕಡೆ ಇದೆ, ಫಸ್ಟ್ ಇಯರ್ ಯಾವ ಕಡೆ ಇತ್ತು ಅಂತ ಕೇಳಿದ್ರೆ ಅವ್ರ ಕಡೆ ಆನ್ಸರ್ ಇಲ್ಲ. ಅವ್ರು ಶಾಲೆಗೆ ಹೋಗಿಲ್ಲ, ಹಣ ಕೊಟ್ಟು ಡಾಕ್ಯುಮೆಂಟ್ ಅಂತಂದು ಮಾಡಿದಾರೆ. ಸುಮಾರು 300ರಿಂದ 400 ಜನದ ನಾವು ಬೇರೆ ಸ್ಟೇಟ್ನಿಂದ ಡುಪ್ಲಿಕೇಟ್ ಮಾರ್ಕ್ಸ್ ಕಾರ್ಡನ್ನು ತೊಗೊಂಬಂದು ಎನ್ರೋಲ್ಮೆಂಟ್ ಮಾಡಿದವ್ರ ಮೇಲೆ ಮಾಡಿಲ್ಲ. ಮುಂದಿನ ದಿನ ಬಂದಲ್ಲ ಅವೆಲ್ಲ ಫೇಕ್ ಅಂತ ಬಂದರೆ ಅವ್ರ ಮೇಲೆ ನಾವು ಕಂಪ್ಲೇಂಟನ್ನು ಕೊಡಲಿಕ್ಕೆ ವಿಚಾರ ಮಾಡ್ತೀವಿ. ನಮ್ಮ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಕಾಲಮ್ ನಂಬರ್ 14, 15 ಅಂತ ಇರುತ್ತೆ. ಇದರ ಮುಖಾಂತರ ರಾಜ್ಯದ ಎಲ್ಲ ವಕೀಲರಿಗೂ ನಾನು ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತೀನಿ ನಿಮ್ಮ ಮಾಧ್ಯಮದ ಮುಖಾಂತರ. ಕಾಲಮ್ ನಂಬರ್ 14, 15ರಲ್ಲಿ ಏನಿದೆ ಅಂದರೆ 14ರಲ್ಲಿ ನಿಮ್ಮ ಮೇಲೆ ಏನಾದರೂ ಕೇಸ್ ಇದೆನಾ ಅಂತ ಕೇಳ್ತೀವಿ ನಾವು. 14 ನೀವು ಈ ಮೊದಲು ಉದ್ಯೋಗದಾತರಾಗಿದ್ದರೆ ಅಂಥ ಉದ್ಯೋಗದ ಹಾಗೂ ಉದ್ಯೋಗವನ್ನು ತೊರೆದ ವಿವರಗಳನ್ನು ನೀಡಿರಿ. ಉದ್ಯೋಗದಾತರು ನೀಡಿದ ಸೇವಾಗ್ರಹ ಪತ್ರವನ್ನು ಲಗತ್ತಿಸಿರ ಅಂತಾರೆ. ಸಾಕಷ್ಟು ಜನ ಈಗಾಗಲೇ ನಮ್ಮ ರಾಜ್ಯ ವಕೀಲರ ಪರಿಷತ್ನಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ಎನ್ರೋಲ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಇನ್ನೊಂದು ಸೆಕೆಂಡ್ ಕಾಲಮ್ 15ನೇ ಕಾಲಮು, ನೀವು ಸೇವೆಯಿಂದ ಅಮಾನತು ಉಚ್ಚಾಟಿಸಲ್ಪಟ್ಟಿರಾ, ಹಾಗಿದ್ದಲ್ಲಿ ಯಾವ ಕಾರಣಕ್ಕೆ ಅಮಾನತು ಉಚ್ಚಾಟಿಸಲ್ಪಟ್ಟಿತು ಅನ್ನೋದ್ರ ಬಗ್ಗೆ ವಿವರ. ನೀವು ಭಾರತೀಯ ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಪಟ್ಟಿದ್ದೀರಾ ಅಥವಾ ಕ್ರಿಮಿನಲ್ ಕೇಸ್ ನಿಮ್ಮಲ್ಲಿದೆಯಾ ಅಂತ ಪ್ರತಿಯೊಂದು ನೀವು ಕ್ರಿಮಿನಲ್ ಹಿನ್ನೆಲೆ ಉಳಿದಿರಾ ಅಂತ ಕೇಳ್ತಾ ಇದ್ದೀವಿ. ಸಾಕಷ್ಟು ಜನ ನಮ್ಮ ಬಾರ್ ಕೌನ್ಸಿಲಿಗೆ ನಜರಿಗೆ ಬಂದಿದೆ. ಅವರು ಬೇರೆ ಕೇಸ್ನಲ್ಲಿ ಇನ್ವಾಲ್ವ್ ಇದ್ದು ಅಲ್ಲಿ ಕೇಸ್ನಲ್ಲಿದ್ದರೂ ಸಹ ನಮ್ಮ ರಾಜ್ಯ ವಕೀಲರ ಪರಿಷತ್ತಿನ ಪ್ರಮಾಣ ಪತ್ರದಲ್ಲಿ
ಇಲ್ಲ ನಾಟ್ ಅಪ್ಲಿಕೇಬಲ್ ಅಂತ ಬರೆದು ಎನ್ರೋಲ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವರಿಗೆ ರಾಜ್ಯ ವಕೀಲರ ಪರಿಷತ್ತು 30/8/2025 ಗಡುವು ಕೊಡ್ತಾ ಇದೆ. ಈ ರೀತಿ ಸುಳ್ಳು ಮಾಹಿತಿ ಹೇಳಿ ಏನು ನೀವು ಎನ್ರೋಲ್ಮೆಂಟ್ ಮಾಡ್ಕೊಂಡು ಹೋಗಿದಿರಲ್ಲ, ಅವರು 30/8/2025 ಒಳಗಾಗಿ ಬಂದು ಆ ಸನತ್ತನ್ನು ಸಂರಕ್ಷಣೆ ಮಾಡಿಕೊಂಡು ನೀವು ಬೇರೆ ಉದ್ಯೋಗ ಮಾಡಬೇಕು. ಮಾಡದೇ ಇದ್ದರೆ ಸಾರ್ವಜನಿಕರು ಅವರ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ಎನ್ರೋಲ್ಮೆಂಟ್ ಆಗೋಕ್ಕಿಂತ ಪೂರ್ವದಲ್ಲಿ ಅಂತ ಮಾಹಿತಿ ಕೊಟ್ಟರೆ ನಮ್ಮ ರಾಜ್ಯ ವಕೀಲರ ಪರಿಷತ್ತು ಕಾನೂನು ಪ್ರಕಾರವಾಗಿ ಅವರನ್ನು ರಿಮೂವ್ ಮಾಡಲಿಕ್ಕೆ ಕಟಿಬದ್ಧವಾಗಿದೆ ಅನ್ನುವಂಥ ಮಾತನ್ನು ನಿಮ್ಮ ಈ ಮಾಧ್ಯಮದ ಮುಖಾಂತರ ಇಡೀ ರಾಜ್ಯದ ಎಲ್ಲ ಜನತೆಗೂ ಹಾಗೂ ನಮ್ಮ ವಕೀಲರು ಏನು ಸುಳ್ಳು ಮಾಹಿತಿಯನ್ನು ನೀಡಿ ಎನ್ರೋಲ್ಮೆಂಟ್ ಮಾಡಿದಾರೆ ಅವ್ರಿಗೂ ಸಹ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆಪಡ್ತಾಯಿದ್ದೀನಿ. ಈ ಅಂಕಪಟ್ಟಿ ಬಗ್ಗೆ ಮಾತ್ರ ನಾವೆಲ್ಲರೂ ಸೀರಿಯಸ್ ಆಗಿದ್ದೀವಿ. ಮುಂದಿನ ದಿನಮಾನದಲ್ಲಿ ರಾಜ್ಯದಲ್ಲಿ ಯಾರೇ ಒಂದು ಸುಳ್ಳು ಮಾಹಿತಿಯನ್ನು ಕೊಟ್ಟರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಸದಾ ಸಿದ್ಧ ಇದೆ ಅಂತ ಹೇಳ್ತೀನಿ. ಅದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಒಟ್ಟು ಈ ನಿನ್ನೆವರೆಗೂ 1,29,360 ಜನ ವಕೀಲರು ನೋಂದಣಿಯಾಗಿದ್ದಾರೆ. ಅದರಲ್ಲಿ 68,343 ವಕೀಲರು ಮಾತ್ರ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ನಡೆಸ್ತಾ ಇದ್ದಾರೆ. COP ಅನ್ನು ಕೊಟ್ಟು ಅವರು ಮಾತ್ರ ನಿಜವಾದ ವಕೀಲರು. COP ಅರ್ಜಿಗಳನ್ನು ಕೊಡಿಸದೇ ಇರೋರು ಎಷ್ಟು ಜನ ಇದ್ದಾರೆ ಅಂದರೆ 59,664 ಜನ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರು ನಕಲಿನೋ ಅಸಲಿನೋ ಅಥವಾ ಡೆತ್ ಆಗಿದ್ದಾರೋ ಏನಂತ ಗೊತ್ತಿಲ್ಲ. 59,664 ವಕೀಲರು ಸಹ ಅವರು ವಕೀಲಿ ವೃತ್ತಿಯನ್ನು ಮಾಡದೇ ಇದ್ದರೆ ಬಂದು ಆ ಸನತ್ತನ್ನು ಸರೆಂಡರ್ ಮಾಡಬೇಕು. ಒಂದು ವೇಳೆ ಮಾಡದೇ ಇದ್ದರೆ ನಮ್ಮ ರಾಜ್ಯ ವಕೀಲರ ಪರಿಷತ್ತು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳ್ತೀನಿ. ಅದರ ಜೊತೆಗೆ ನಾವು ಅಧ್ಯಕ್ಷರಾದ ನಂತರ ಇಡೀ ರಾಜ್ಯಕ್ಕೆ ನಾವು ಇಲ್ಲಿ ನೋಂದಣಿಯಾಗಿ ಬೇರೆ ಇಲಾಖೆಯಲ್ಲಿ ಏನಾದರೂ ತಾವು ಸೇವೆ ಸಲ್ಲಿಸ್ತಿದ್ರೆ ಅಥವಾ ವೇತನ ಪಡಿತಾ ಇದ್ದರೆ ತಾವು ಸನತ್ತನ್ನು ಅಮಾನತಿನಲ್ಲಿ ಇಟ್ಕೋಬೇಕಂತ ನಾವು ಕರೆ ಕೊಟ್ಟಾಗ ಇಲ್ಲಿವರೆಗೂ ರಾಜ್ಯದಲ್ಲಿರ್ತಕ್ಕಂಥ ನ್ಯಾಯಾಂಗ ಇಲಾಖೆ ಆಯಿತು, ವಿಧಾನಸೌಧ ಆಯಿತು, ಬೇರೆ ಬೇರೆ ಇಲಾಖೆ ಆಯಿತು, ಸಹಾಯಕ ಸರ್ಕಾರ ಆಯಿತು, 1,634 ಜನ ತಮ್ಮ ಸನತ್ತನ್ನು 1961 ಅಡ್ವೊಕೇಟ್ ಆ್ಯಕ್ಟ್ ಕೆಳಗೆ ಸಸ್ಪೆನ್ಷನ್ ಮಾಡ್ಕೊಂಡಿದ್ದಾರೆ. ಇನ್ನೂ ಸಾಕಷ್ಟು ಜನ ಏನು ಮಾಡ್ತಾರೆ ನಮಗೆ ಬಾರ್ ಕೌನ್ಸಿಲ್ನರು ಅನ್ನೋಂಥ ಒಂದು ಮಂಡ ಧೈರ್ಯದಲ್ಲಿದ್ದಾರೆ. ಅವರಿಗೆ ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಒಂದು ವೇಳೆ ನೀವು ಬಂದು ಸನತ್ತನ್ನು ಸರೆಂಡರ್ ಮಾಡದೇ ಇದ್ದರೆ ನಿಮ್ಮನ್ನು ನಾವು ರಿಮೂವ್ ಮಾಡಿ ಆ ಸಂಬಂಧಪಟ್ಟ ಇಲಾಖೆಗೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಲಿಕ್ಕೆ ಶೀಘ್ರದಲ್ಲೇ ಕಳಿಸಿಕೊಡಲಾಗೋದು ಅನ್ನೋಂಥ ಮಾತನ್ನು ಈ ವೇದಿಕೆ ಮುಖಾಂತರ ತಮಗೆ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇನ್ನು ಮುಂದೆ ಕರ್ನಾಟಕದಲ್ಲಿ ಮಾಧ್ಯಮದವರು ಇದನ್ನು ಎಲ್ಲರಿಗೂ ತಲುಪಿಸಿದ ನಂತರ ಯಾರೇ ವಕೀಲರು ಪ್ರಾಕ್ಟೀಸ್ ಮಾಡದೇ ಇದ್ದರೆ ತಮ್ಮ ಸನತ್ತನ್ನು ಅಮಾನತಿನಲ್ಲಿ ಇಟ್ಕೋಬೇಕು ಹಾಗೂ ಅವ್ರು ಪ್ರಾಕ್ಟೀಸ್ ಮಾಡುವಾಗ ಮಾಡಬೇಕು ಅಂತ ಕೇಳ್ಕೊತೀನಿ. ಒಂದು ವೇಳೆ ಅವ್ರು ಬರದೇ ಇದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ. ಇನ್ನೂ ಕೆಲವೊಂದಿಷ್ಟು ವಕೀಲರು ಪ್ರಾಕ್ಟೀಸ್ ಮಾಡ್ತಾಯಿಲ್ಲ. ಪೆಟ್ರೋಲ್ ಬಂಕ್ನಲ್ಲಿ ಸದಸ್ಯರಾಗಿದ್ದಾರೆ ಲಾಭದಾಯಕ ಹುದ್ದೆಯಲ್ಲಿ, ಅದರ ಜೊತೆಗೆ ಗ್ಯಾಸ್ ಏಜೆನ್ಸಿಯಲ್ಲಿದ್ದಾರೆ, ಅದರ ಜೊತೆಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ನಡೆಸ್ತಿದ್ದಾರೆ. ಅವ್ರಿಗೂ ಸಹ ಬೇರೆ ಬೇರೆ ಪ್ರಾಫಿಟೇಬಲ್ ಇನ್ಕಮ್ ಮಾಡ್ತಾಯಿದ್ದಾರೆ. ಈಗ ರಿಯಲ್ ಎಸ್ಟೇಟ್ ಆಗಲಿ ಅಥವಾ ಈ ರಿಯಲ್ ಎಸ್ಟೇಟ್ ಜೊತೆಗೆ ಒಂದು ಬೇರೆ ಬೇರೆ ಲಾಭದಾಯಕ ಹುದ್ದೆಯನ್ನು ಮಾಡ್ತಿದ್ದಾರೆ. ಅವರು ಸಹ 30/8/2025 ಒಳಗಾಗಿ ಬಂದು ಸಮ್ಮತನ್ನು ಅಮಾನತಿನಲ್ಲಿ ಮಾಡ್ಕೊಂಡು ಹೋಗಬೇಕು. ಮಾಡ್ಕೊಳ್ದಿದ್ರೆ ಅವ್ರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಲಿಕ್ಕೆ ರಾಜ್ಯ ವಕೀಲರ ಪರಿಷತ್ತು ಸದಾ ಸಿದ್ಧ ಇದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅತಿ ಶೀಘ್ರದಲ್ಲಿಯೇ ರಾಜ್ಯ ವಕೀಲರ ಪರಿಷತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಕೀಲರ ಒಂದು ಸಭೆಯನ್ನು ಕರೆದು ವಕೀಲರಿಗೆ ಏನು ಗೌರವ ಸಿಗಬೇಕು ಆ ಗೌರವವನ್ನು ಮಾಡಲಿಕ್ಕೆ ಸದಾ ಸಿದ್ಧ ಇದೆ. ಅದರ ರೀತಿಯಾಗಿ ಈಗಾಗಲೇ ನಾವು ತಮ್ಮ ಮಾಧ್ಯಮದ ಮುಖಾಂತರ ನಾವು ಜನರಿಗೆ ಸಾರ್ವಜನಿಕರಿಗೆ ಎಚ್ಚರಿಕೆ ಕೊಟ್ಟಿದ್ವಿ. ಈ ವಕೀಲರ ಚಿಹ್ನೆ ಅನ್ನೋದು ಎಲ್ಲಿ ಬೇಕಲ್ಲಿ ಸಿಗ್ತಾ ಇದೆ. ಆ ವಕೀಲರ ಚಿಹ್ನೆ ಇಟ್ಕೊಂಡು ಇವತ್ತಿನ ದಿವಸ ಕಮರ್ಷಿಯಲ್ ವೆಹಿಕಲ್ಗೂ ಹಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಆಗ್ತಾಯಿದೆ. ಇದರಿಂದ ನಮ್ಮ ನ್ಯಾಯಯುತವಾಗಿ ಮಾಡ್ತಕ್ಕಂಥ ವಕೀಲರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಅದನ್ನು ನಾವು ಮಾಧ್ಯಮದಲ್ಲಿ ಘೋಷಣೆ ಮಾಡಿದ್ವಿ ಈ ರೀತಿಯಾಗಿ. ಕಮರ್ಷಿಯಲ್ ವೆಹಿಕಲ್ಲು ವಕೀಲರು ಇರಬಾರ್ದು ಮತ್ತು ಅವ್ರು ಯಾವ ರೀತಿ ಮಾಡಬಾರ್ದಂತಿತ್ತು. ನೀವು ಹೇಳಿದ ನಂತರ ಇಡೀ ಸಾರ್ವಜನಿಕರು ನಮಗೆ ಮೆಸೇಜನ್ನು ಮಾಡ್ತಿದ್ದಾರೆ, ಮೇಲ್ ಮಾಡ್ತಾಯಿದ್ದಾರೆ ಬಾರ್ ಕೌನ್ಸಿಲ್ಗೆ. ಇಂಥ ಗಾಡಿ ನಂಬರ್ ಇದು ಒಂದು ಮೇಲ್ ಬಂದಿದ್ದು ನಮ್ಮ ಬಾರ್ ಕೌನ್ಸಿಲ್ಗೆ, ಇಂಥ ಗಾಡಿಯವರು ನಿಮ್ಮ ಚಿಹ್ನೆಯನ್ನು ಇಟ್ಕೊಂಡಿದ್ದಾರೆ ಅಂತೇಳಿ. ಅವ್ರ ಮೇಲೂ ಸಹ ನಾವು ಸಂಬಂಧಪಟ್ಟ RTOಗೂ ಹಾಗೂ ಆ ಪೊಲೀಸ್ ಇಲಾಖೆಗೂ ಮಾಹಿತಿಯನ್ನು ನೀಡಿ ಅದನ್ನು ರಿಮೂವ್ ಮಾಡಿಸುವಂಥದ್ದನ್ನು ಮಾಡಿದ್ದೀವಿ. ಅದರ ಜೊತೆಗೆ ಮೊನ್ನೆ ಬಾದಾಮಿಯಲ್ಲಿ ಬಾರ್ ಕೌನ್ಸಿಲ್ ಮೀಟಿಂಗ್ ನಡೀತು 12-13. ಅವತ್ತಿನ ದಿವಸ ಬಾರ್ ಕೌನ್ಸಿಲ್ ಮೀಟಿಂಗ್ನಲ್ಲಿ ಎಲ್ಲರೂ ಸಹ ನಿರ್ಣಯ ಮಾಡಿದ್ದೀವಿ. ವಕೀಲರು ಏನಿಗೆ COP ಕೊಟ್ಟಿದ್ದಲ್ಲ 68,343 ಜನಕ್ಕೆ ಮಾತ್ರ ನಾವು ರಾಜ್ಯ ವಕೀಲರ ಪರಿಷತ್ನಿಂದ ಅಧಿಕೃತವಾಗಿ ನಾವು ವಕೀಲರ ಚಿಹ್ನೆಯನ್ನು ಕೊಡಬೇಕು ಮತ್ತು QR ಕೋಡನ್ನು ಕೊಡಬೇಕು. ಆ QR ಕೋಡನ್ನು ಮಾತ್ರ ಹಚ್ಚಿದ್ರೆ ಮಾತ್ರ ಅವರು ವಕೀಲರು ಅನ್ನುವಂಥದ್ದನ್ನು ಈ ನಮ್ಮ ಸರ್ಕಾರ ಮತ್ತು ಗೃಹ ಇಲಾಖೆ ಮತ್ತು RTOಗಳಿಗೆ ಕಳಿಸ್ಕೊಡ್ಬೇಕು ಅನ್ನುವಂಥದ್ದು ಈಗಾಗಲೇ ನಡೀತಾ ಇದೆ. ಅದಕ್ಕೆ ನಾವು S ಬಸವರಾಜನ್ನ ಕಮಿಟಿ ಚೇರ್ಮನ್ ಆಗಿ ಮತ್ತು ಅದರ ಜೊತೆಗೆ ಇನ್ನೊಬ್ಬ ಸದಸ್ಯರನ್ನ ಮಾಡಿದ್ದೀವಿ. ಅವರು ಸಹ ಈಗಾಗಲೇ ಕಾರ್ಯಪ್ರವೃತ್ತಾಗಿದ್ದಾರೆ. ಶೀಘ್ರದೊಳಗೆ ನಾವು ವಕೀಲರ ಚಿಹ್ನೆಯನ್ನು ಕೊಡ್ತೀವಿ. ಈಗಾಗಲೇ ಯಾರ್ಯಾರು ವಕೀಲರಲ್ಲ ಅವರು ಮಾರ್ಕೆಟ್ನಲ್ಲಿ ಸಿಕ್ಕಂಥ ಸ್ಟಿಕ್ಕರನ್ನು ತೊಗೊಂಡು
ನಾನು ವಕೀಲ ಅನ್ನುವಂಥ ಮಾತನ್ನು ಹೇಳಿಕೊಂಡು ದುರ್ಬಳಕೆ ಮಾಡಿಕೊಡ್ತಿದ್ದಾರೆ. ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆಲ್ಲ ಎಚ್ಚರಿಕೆ ಕೊಡ್ತಾಯಿದ್ದೀನಿ, ಆ ಸ್ಟಿಕ್ಕರನ್ನು ರಿಮೂವ್ ಮಾಡಬೇಕು. ಮಾಡದೇ ಇದ್ದರೆ ಅವ್ರ ಮುಖಾಂತರ RTO ಮುಖಾಂತರ ಹಾಗೂ ಪೊಲೀಸರ ಮುಖಾಂತರ ಕಾನೂನು ಪ್ರಕಾರ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಸಿದ್ಧವಿದೆ. ಇನ್ನು ಮುಂದೆ ವಕೀಲರ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸ ಯಾರೇ ಮಾಡಿದರೂ ಸಹ ಅವ್ರ ಮೇಲೆ ಕಾನೂನು ಕ್ರಮ ಅಂತೀವಿ. ನಿಮ್ಮ ಮುಖಾಂತರ ನಮ್ಮ ರಾಜ್ಯದ 1,29,383 ಜನ ವಕೀಲರಿಗೆ ಏನು ಹೇಳ್ತೀವಿ ಅಂದರೆ, ತಾವು ಸೇವೆಯನ್ನು ಮಾಡ್ತಾಯಿದ್ದಾರೆ, ಸಾರ್ವಜನಿಕವಾಗಿ ಯಾವುದೇ ವೇತನವನ್ನು ತೊಗೊಳ್ಳದೆ ಗೌರವವನ್ನು ತೊಗೊಳ್ತಾ ಇದ್ದಾರೆ. ವಕೀಲರಿಗೆ ಮತ್ತು ನ್ಯಾಯಾಂಗಕ್ಕೆ ಘನತೆಯನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಬೇಕಂತ ಹೇಳ್ತಾ, ಇವತ್ತಿನ ದಿವಸ ನಮ್ಮ ಕರೆಗೆ ಹೋಗೊಟ್ಟು ತಾವೆಲ್ಲರೂ ಮಾಧ್ಯಮದವರು ಬಂದು ಈ ಒಂದು ಸುದ್ದಿಯನ್ನು ಇಡೀ ರಾಜ್ಯದ ಜನತೆಗೆ ಮುಟ್ಟಿಸ್ತೀರಿ ಅನ್ನುವಂಥ ಒಂದು ಆಶಾಭಾವನೆ ಇಟ್ಟುಕೊಂಡು ಇಡೀ ರಾಜ್ಯದ 1,29,000 ವಕೀಲರ ಪರವಾಗಿ ಎಲ್ಲ ಮಾಧ್ಯಮದ ಮಿತ್ರರಿಗೂ ಸಹ ನಾನು ಈ ವೇದಿಕೆ ಮುಖಾಂತರ ವಂದಿಸಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಎನ್ರೋಲ್ಮೆಂಟ್ ಕಮಿಟಿ ಚೇರ್ಮನ್ ಆದಂಥ ಶಿವಕುಮಾರ್ ಅವರು ಹಾಗೂ ಹಿರಿಯ ವಕೀಲರಾದಂಥ ದೇವರಾಜ್ ಅವರು ಹಾಗೂ BV ಶ್ರೀನಿವಾಸ್ ಅವರು ಪ್ರೆಸೆಂಟ್ ಇದ್ದಾರೆ. ಮತ್ತು ಎಲ್ಲ ನಮ್ಮ ಸದಸ್ಯರು ನಾವು ಇನ್ವೈಟ್ ಮಾಡಿದ್ವಿ. ಅವರು ಬೇರೆ ಬೇರೆ ಕೆಲಸ ಇರೋದ್ರಿಂದ ಅನ್ಯ ಕಾರಣದಿಂದ ಇವತ್ತು ಬಂದಿಲ್ಲ. ಈ ಒಂದು ಎಲ್ಲ ಕೆಲಸಗಳಿಗೂ ಸಹ ನಮ್ಮ ರಾಜ್ಯ ವಕೀಲರ ಪರಿಷತ್ತಿನ 25 ಜನ ಹಾಗೂ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆದಂಥ ಶಶಿಕಿರಣ್ ಶೆಟ್ಟಿ ಅವರು ಸಹ ಇದಕ್ಕೆ ಬೆಂಬಲವನ್ನು ನೀಡ್ತಿದ್ದಾರೆ. ಯಾರೇ ಕಾನೂನನ್ನು ಕೈಗೆತ್ತಿಕೊಂಡರೂ ಸಹ ರಾಜ್ಯ ವಕೀಲರ ಪರಿಷತ್ತು ಸುಮ್ಮನೆ ಕುಂದಿರೋದಿಲ್ಲ ಅನ್ನುವಂಥ ಮಾತನ್ನು ಈ ಮಾಧ್ಯಮದ ಮುಖಾಂತರ ಇಡೀ ವಕೀಲರಿಗೂ ಹಾಗೂ ರಾಜ್ಯದ ಜನತೆಗೂ ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಪತ್ರಿಕಾಗೋಷ್ಠಿಯನ್ನು ನಾನು ಉದ್ದೇಶಿಸಿ ಮಾತಾಡೋದು ಮುಗಿತು. ತಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಅಂತ ಕೇಳ್ಬೋದು. ನಕಲಿ ಅನ್ನುವಂಥದ್ದು ಚೆಕ್ ಮಾಡಲಿಕ್ಕೆ ಏನು ವ್ಯವಸ್ಥೆಗಳಿಲ್ವಾ? ಮತ್ತೆ ನಕಲಿ ದಾಖಲೆಗಳನ್ನು ಅಥವಾ ಕಾಲೇಜಿಗೆ ಹೋಗದೆ ಸರ್ಟಿಫಿಕೇಟ್ ಮಾಡುವಂಥ ಕಾಲೇಜುಗಳ ವಿರುದ್ಧ ಏನಾದರೂ ಕ್ರಮ ಆಗುತ್ತಾ? ಕೆಲವರು ಬರೀ ಫೀಸ್ ಕಟ್ಟಿದ್ರೆ ಸಾಕು, ಎಕ್ಸಾಮ್ ಬಂದರೆ ಸಾಕು, ಅಥವಾ ಎಕ್ಸಾಮ್ ಬರದೇ ಇದ್ರೂ ಕೂಡ ಸರ್ಟಿಫಿಕೇಟ್ ಕೊಡುವಂಥ ಕೆಲಸಗಳು ಆಗ್ತಾ ಇದೆ ಅನ್ನೋದು ನಿಮ್ಮ ಮಾಹಿತಿ. ಸೊ ಹಾಗಾಗಿ ಅವರ ವಿರುದ್ಧದ ಏನಾದರೂ ಕ್ರಮ ಆಗುತ್ತಾ? ಈಗಾಗಲೇ ನಮ್ಮ ಎನ್ರೋಲ್ಮೆಂಟ್ ಕಮಿಟಿಯವರು ಅಥವಾ ರಾಜ್ಯ ವಕೀಲ ಪರಿಷತ್ತು ಸಾಕಷ್ಟು ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ಕರ್ನಾಟಕದಲ್ಲಿ ಕರೆದಂಥವು ನಾವು ವೆಬ್ಸೈಟ್ನಲ್ಲೂ ಚೆಕ್ ಮಾಡ್ತಾಯಿದ್ವಿ. ಕಾಲೇಜ್ನಲ್ಲಿ ಅವರನ್ನು ಕರ್ನಾಟಕದಲ್ಲಿ ನಾವು ಯಾವುದೂ ರಿಸ್ಟ್ರಿಕ್ಷನ್ ಮಾಡ್ತಿಲ್ಲ, ನಾವೇ ಚೆಕ್ ಮಾಡ್ತಾಯಿದ್ವಿ. ಬೇರೆ ಸ್ಟೇಟ್ನಲ್ಲಿ ಕರೆದು ಬಂದರೆ ಅವರನ್ನು ನಾವು ವೆರಿಫಿಕೇಷನ್ ಕಳಿಸ್ತಾ ಇದ್ದೀವಿ. ಕೆಲವೊಂದಿಷ್ಟು ಪ್ರಕರಣದಲ್ಲಿ ಆಗಿದೆ ವೆರಿಫಿಕೇಷನ್, ನಾವು ಇಲ್ಲೇನೋ ಅಡೆತಡೆಯಾಗಿ ನಾವು ಇಲ್ಲೇ ಇಟ್ಕೊಂಡಿರ್ತೀವಿ, ಆಲ್ರೆಡಿ ವೆರಿಫೈ ಅಂತ ಬರ್ತಾಯಿದೆ ನಕಲಿಯಾಗಿ. ಅದಕ್ಕೆ ನಾವು ಮಾಹಿತಿ ಹಕ್ಕಿನಲ್ಲಿ ಎಲ್ಲ ಡಾಕ್ಯುಮೆಂಟ್ ತೊಗೊಂಡೇ ಎನ್ರೋಲ್ಮೆಂಟ್ ಮಾಡುವಂಥದ್ದನ್ನು ಈಗ ನಾವು ಮಾಡಿದ್ವಿ. ನಾನು ಅಧಿಕಾರ ತೊಗೊಂಡ್ಮೇಲೆ 400ರಿಂದ 500 ಜನ ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಅವರೆಲ್ಲ ಡುಪ್ಲಿಕೇಟ್ ಅಂತ ಹೇಳಲಿಕ್ಕಾಗಲ್ಲ, 10% ಜೆನ್ಯೂನ್ ಇದ್ದಾರೆ. ಅವ್ರದ್ದೆಲ್ಲ ನಾವು ಮಾಡ್ತಾಯಿದ್ದೀವಿ. ನಮ್ಮ ಆಫೀಸಿಂದ ಮೇಲ್ ಮಾಡಿ ಮಾಹಿತಿ ಹಕ್ಕಿನಲ್ಲಿ ತೊಗೊಂಡು ಅವರು ಶಾಲೆಯಲ್ಲಿ ಕಲ್ತಿದ್ರೆ ಮಾತ್ರ ನಾವು ಇಲ್ಲಿ ಎನ್ರೋಲ್ಮೆಂಟ್ ಮಾಡ್ತಾಯಿದ್ವಿ. ಅವರಿಗೆ ಸಾಕಷ್ಟು ಜನಕ್ಕೆ ನಾನು ಒಂದು 5 ಜನಕ್ಕೆ ಮಾಡಿದೆ. ಪ್ರಭಾವಿ ರಾಜಕಾರಣಿಗಳನ್ನ ಫೋನ್ ಬಂದು ನೀವು ಮಾಡಲೇಬೇಕು, ಯಾಕೆ ಮಾಡಲ್ಲ ಅಂತೆ. ಅವಾಗ ನಾನು ಅವ್ರಿಗೆ ಹೇಳಿದೆ, ಕೂತ್ಕೊಳ್ಳಪ್ಪ ಅಂದೆ. ಪ್ರಿನ್ಸಿಪಲ್ ಚೇಂಬರ್ ಯಾವ ಕಡೆ ಇದೆ, ಫಸ್ಟ್ ಇಯರ್ ಯಾವ ಕಡೆ ಇತ್ತು ರೂಮು, ನೀ ಯಾವ ಟ್ರೈನಿಗೆ ಓದಿ ಯಾವ ಬಸ್ಸಿಗೆ ಕೇಳಿದ್ರೆ ಅಂತ ಅವ್ರ ಹತ್ರ ಆನ್ಸರೇ ಇಲ್ಲ. ಈ ರೀತಿಯಾಗಿ ನಕಲಿ ಅಂತ ನಾವು ಗುರ್ತಿ ಮಾಡಿ ಅವ್ರದ್ದು ಯಾರ್ದನ್ನು ಎನ್ರೋಲ್ಮೆಂಟ್ ಮಾಡ್ತೀವಿ. ಹೌದೌದು, ಅವ್ರ ಅರ್ಜಿಯನ್ನು ಸ್ವೀಕರಿಸಿ ಅಲ್ಲಿಗೆ ನಾವು ಮಾಹಿತಿ ಹಾಕಿ ಕೇಳ್ತೀವಿ. ನಮ್ಮ ಎನ್ರೋಲ್ಮೆಂಟ್ ಕಮಿಟಿಯವರು ಅವರನ್ನು ನಕಲಿ ವಕೀಲನೋ ಸಹಜ ಅಂತ ಪ್ರಶ್ನೆಗಳ ಮುಖಾಂತರ ಅವ್ರು ಕೇಳ್ತಾ ಇದ್ದಾರೆ. ಅದನ್ನು ಕೇಳಿದಾಗ ಅದು ಜೆನ್ಯೂನ್ ಇತ್ತು, ಅವ್ನು ಎಲ್ಲವನ್ನೂ ಮಾಹಿತಿ ಕೊಟ್ಟರೆ ಅವ್ನು ಎನ್ರೋಲ್ಮೆಂಟ್ ಮಾಡ್ತಾಯಿದ್ದೀವಿ. ಅವನೇನಾದರೂ ಅದಕ್ಕೆ ಹಾರಿಕೆ ಉತ್ತರ ಕೊಟ್ಟರೆ ನಾವು ಆ ಡಾಕ್ಯುಮೆಂಟ್ ಬರೋರಿಗೆ ಎನ್ರೋಲ್ಮೆಂಟನ್ನು ನಮ್ಮ ರಾಜ್ಯ ವಕೀಲ ಪರಿಷತ್ನಲ್ಲಿ ಮಾಡ್ತಾಯಿಲ್ಲ. ಬೇರೆ ರಾಜ್ಯಗಳಲ್ಲಿ ಎನ್ರೋಲ್ ಆಗಿ ಇಲ್ಲಿ ಬಂದು ಪ್ರಾಕ್ಟೀಸ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಆ್ಯಂಡ್ ಅಡ್ವೊಕೇಟ್ ಆ್ಯಕ್ಟ್ ಪ್ರಕಾರ ಬೇರೆ ರಾಜ್ಯದಲ್ಲಿ ಕಲಿತು ಅಲ್ಲಿ ಎನ್ರೋಲ್ಮೆಂಟ್ ಆದರೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಕ್ಕೆ ಅರ್ಜಿ ಕೊಟ್ಟರೆ ಅವ್ರು ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ. ಆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ನಾವು ಇಲ್ಲಿ ಎನ್ರೋಲ್ಮೆಂಟ್ ಮಾಡಿ ಅವ್ರಿಗೆ ಇಲ್ಲಿ ಅವಕಾಶ ವಕೀಲಿಕೆ ವೃತ್ತಿಯನ್ನು ಮಾಡಲಿಕ್ಕೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ವಿತಿನ್ 6 ಮಂತ್ಸಲ್ಲಿ ಅವ್ರು ಆ ಥರ ಮಾಡ್ಕೊಡ್ತಾರೆ. ತಮಗೆಲ್ಲರೂ ತುಂಬ ಧನ್ಯವಾದಗಳು. ಇಡೀ ರಾಜ್ಯಕ್ಕೆ ಈ ಮೆಸೇಜನ್ನು ಕಳಿಸ್ಬೇಕು. ಇನ್ನು ಮುಂದಿನ ದಿನಮಾನದಲ್ಲಿ ಯಾರೂ ಸಹ ಇಲ್ಲಿ ನಕಲಿ ಆಗದ ಹಾಗೆ ತಾವು ನೋಡ್ಕೋಬೇಕಂತ ಕೇಳ್ತೀವಿ. ತಾವೇನಾದರೂ ಈ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದರೆ ಪ್ರತಿಯೊಬ್ಬ ಆರೋಪಿದು ಫೋಟೋ ಗೀಟೋ ನಿಮ್ಗೆ ಏನು ಮಾಹಿತಿ ಬೇಕು ಕೊಡ್ತಾ ಇದ್ದಾರೆ. ಇವೆಲ್ಲ ಕೇಸ್ಗಳು ತನಿಖೆ ಹಂತದಲ್ಲಿದೆ. ನೀವು ಆ PSI ನಂಬರ್ ತೊಗೊಂಡು ಅಥವಾ CPI ನಂಬರ್ ತೊಗೊಂಡು ಮಾತಾಡಿದ್ರೆ ಇದನ್ನೊಂದು ತಾವೆಲ್ಲರೂ ಜನ ಆಂದೋಲನ ಅನ್ನೋ ಒಂದು ರೀತಿಯಲ್ಲಿ ಮಾಡಬೇಕಂತೇಳಿ ನಿಮ್ಮಲ್ಲಿ ರಾಜ್ಯ ಜೈಲ್ನಲ್ಲಿದ್ದಾನೆ, ತುಮಕೂರು ಜೈಲಲ್ಲಿದ್ದಾನೆ. ಹೌದೌದು ಮೈಸೂರು ಅವ್ನ ನೇಟಿವ್ ಪ್ಲೇಸು. ಸುಮಾರು ಅವನ ಮೇಲೆ 25-30 ಕೇಸ್ ಇದೆ. ಅದೇ ರೀತಿ ಸುವರ್ಣ ಲತಾ ಅಂತಿದ್ದಾರಲ್ಲ, ಎನ್ರೋಲ್ಮೆಂಟ್ ಮಾಡೋಕ್ಕಿಂತ ಮೊದಲು ಅವ್ರ ಮೇಲೆ ಕೇಸ್ ಇದೆ. ಅದನ್ನು ಸಹ ಇಲ್ಲಿ ಮುಚ್ಚಿಟ್ಟು ನಮ್ಮ ಕಾಲಮ್ನಲ್ಲಿ ನನ್ನ ಮೇಲೆ ಯಾವ ಕೇಸ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಅವರು ಸಹ ಈಗಾಗಲೇ ಇಲ್ಲಿ ಎನ್ರೋಲ್ಮೆಂಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದರು ಅವರು. ಅದನ್ನು ಸಹ ನಮೂದು ಮಾಡಿಲ್ಲ. ಅವ್ರದ್ದು ನಿಮಗೆ ಅವರು ಫೇಸ್ಬುಕ್ಕು ವಾಟ್ಸಪ್ಪು ನೀವು ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ಇದು ನೋಡಿ ಯಾವ ರೀತಿ ಇದೆ.
ಇವರು ಬೇರೆ ಸ್ಟೇಟ್ನಲ್ಲಿ ಹೋಗಿ ಕಲ್ತು ಬಂದಿದ್ದೀವಿ ಅಂತ ಹೇಳಿದ್ದಾರೆ. ಒಂದು ದಿವಸ ಅವರು ಆ ಸ್ಟೇಟಿಗೆ ಹೋಗಿಲ್ಲ, ಆ ಕಾಲೇಜ್ ನೋಡಿಲ್ಲ. ಮತ್ತು ನಿಮಗೆ ಇನ್ನೊಂದು ಹೇಳಿಬಿಡ್ತೀನಿ, ಈಗಾಗಲೇ ವಕೀಲರ ಚಿಹ್ನೆಯನ್ನು ಮಾರಾಟ ಮಾಡ್ತಕ್ಕಂಥ ಅಂಗಡಿಗಳು ಬಂದ್ ಮಾಡಬೇಕು. ಇವತ್ತಿನಿಂದ ಬಂದ್ ಮಾಡದೇ ಇದ್ದರೆ ಆ ಅಂಗಡಿ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಸದಾ ಸಿದ್ಧರಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಅಧಿಕೃತವಾಗಿ ಏನು ನಮ್ಮ ಚಿಹ್ನೆ ಇರ್ತಲ್ಲ, ಆ ಚಿಹ್ನೆ ಮಾತ್ರ ಬಳಸಬೇಕು. ಇವರು ಇಷ್ಟು ನೌಕರಿ ಮಾಡ್ತಾರೆ ಸರ್, ನೌಕರಿ ಮಾಡಿದ್ರು ಬೇರೆ ಸ್ಟೇಟ್ನಿಂದ ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್ ಬಿಡ್ತಾರೆ. ಸುಳ್ಳು ಮಾಹಿತಿ ಕೊಟ್ಟು ನಮ್ಮಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ. ಅವ್ರು ಫೇಸ್ಬುಕ್, ಅವರು ವಾಟ್ಸಪ್ ನೋಡಿಬಿಟ್ಟು ನಿಮಗೆ ಪ್ರತಿಯೊಂದು ಮಾಹಿತಿ ಗೊತ್ತಾಗ್ಬಿಡುತ್ತೆ ಇವ್ರು ನಿಜನೋ ಸುಳ್ಳು ಅಂತ. ಈ ರೀತಿ ಗಾಡಿ ಮೇಲೆ ಹಾಕ್ಕೊಂತ ಹೋಗ್ತಿರೋರಿಗೂ ತಾವು ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡಬೇಕು. ಲಾರಿಗೆ ಸ್ಟಿಕ್ಕರ್ ಹಾಕೊಂಡು ಹೋಗ್ತಾ ಇರಲ್ಲ. ಕಮರ್ಷಿಯಲ್ ವೆಹಿಕಲಲ್ಲಿ ಹೋಗ್ಬಾರ್ದು. ನಾವು ಇವ್ನು ಚೆಕ್ ಮಾಡಿದಾಗ ಇವ್ರು ನಮ್ಮ ವಕೀಲರಲ್ಲ, ವಕೀಲರಿಗೆ ಗೌರವ ಇದೆ ಅಂತೇಳಿ ದುರ್ಬಳಕೆ ಮಾಡ್ತಾ ಇದ್ದಾರೆ. ಹೌದೌದು, ಅಲ್ಲ ನಮ್ಮ ವಕೀಲರಲ್ಲಿ ಇವರು ಏನೋ ಒಂದು 5 ರೂಪಾಯಿ 10 ರೂಪಾಯಿ ಕೊಟ್ಟು ನಮ್ಮ ಮಾರ್ಕೆಟ್ನಾಗ ಸಿಗುತ್ತೆ ಅಂತ ಇದನ್ನು ಹಚ್ತಾ ಇದ್ದಾರೆ. ಇದನ್ನು ನಾಳೆ ದಿವಸ ರಿಮೂವ್ ಮಾಡಲಿಕ್ಕೆ ತಾವೆಲ್ಲರೂ ಸಾರ್ವಜನಿಕರಿಗೆ ಎಚ್ಚರಿಕೆ ಕೊಡಬೇಕು. ನಮ್ಮ ಬಾರ್ ಕೌನ್ಸಿಲ್ ಮೇಲ್ ಐಡಿಯನ್ನು ನಿಮಗೆ ಕೊಟ್ಟಿದ್ದೀವಿ. ಯಾವುದೇ ಕಂಪ್ಲೇಂಟ್ ಇದ್ದರೂ ಸಹ ಸಾರ್ವಜನಿಕರು ಯಾರೇ ಮೇಲ್ ಮಾಡಿದ್ರು ಸದ್ಯಕ್ಕೆ ಅವ್ರ ಹೆಸರನ್ನು, ಅವರ ವಿಳಾಸವನ್ನು ಗೌಪ್ಯವಾಗಿಡ್ತೀವಿ. ಗೌಪ್ಯವಾಗಿಟ್ಟು ನಾವು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಸದಾ ಸಿದ್ಧರಿದ್ದೀವಿ ಅನ್ನೋ ಒಂದು ಮಾತನ್ನು ಈ ವೇದಿಕೆ ಮುಖಾಂತರ ಎಚ್ಚರಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೀವಿ. 400ರಿಂದ 500 ಜನ ಇದ್ದಾರೆ. ಪ್ರಭಾವಿ ರಾಜಕಾರಣ ಫೋರ್ಸ್ ಇದೆ ನಮಗೆ. ಆದರೂ ನಾವು ಆರ್ಡರ್ ಮಾಡಿಕೊಡ್ತೀವಿ, ನೀವು ಕೋರ್ಟಿಗೆ ಹೋಗಿ ಅಂತ ಹೇಳಿದ್ವಿ, ಅವ್ರು ಅದನ್ನು ಕೇಳ್ತಾ ಇಲ್ಲ. ಲಾಭದಾಯಕ ಹುದ್ದೆ 1000 ಕೊಡಬೇಕು. ಅವ್ರು ಸನತ್ ಅಂದರೆ ಸಸ್ಪೆನ್ಷನ್ ಮಾಡ್ತೀವಿ. ಅವ್ರು ಲಾಭದಾಯಕ ಹುದ್ದೆ ಬಂದ್ ಮಾಡಿದ ದಿವಸ ವಾಪಸ್ ಕೊಡ್ತೀವಿ. ಅವರು ರೀಸನ್ ಕೊಡಬೇಕು. ನಮ್ಮ ಸಣ್ಣದನ್ನು ನೀವು ಸಸ್ಪೆಂಡ್ ಮಾಡಿಕೊಡಿ ಅಂತ. ಎನಿ ಟೈಮ್ ಬರ್ಬೋದು, ಎನಿ ಟೈಮ್ ರಿವೋಕ್ ಮಾಡ್ಕೋಬೋದು. ನಾನು ಪೆಟ್ರೋಲ್ ಬಂಕ್ನಲ್ಲಿ ಲಾಭದಾಯಕ ಹುದ್ದೆಯಲ್ಲಿ ನನ್ನ ಸಣ್ಣದನ್ನು ಅಮಾನತ್ ಅಂತ ಹೇಳ್ರಿ, ನಾವು ಒಂದು ಸಿಕ್ಕ ಹಾಕಿ 1000 ಫೀಸ್ ತೊಗೊಂಡು ಅಮಾನತ್ ಇಡ್ತೀವಿ. ಅವ್ರು ಅದು ಮುಗಿದ ಮೇಲೆ ಬಂದರೆ ವಾಪಸ್ ಕೊಡ್ತೀವಿ. ಹಾಂ, ಸನತನ ವಾಪಸ್ ಈಗ ರಿಸಂಪ್ಷನ್ ಮಾಡ್ಕೊ. ರಿಸಂಪ್ಷನ್ ಅಂತ ಈಗ ಲಾಭದಾಯಕ ಹುದ್ದೆ ಬೇಡ, ನನಗೆ ವಕೀಲಿಕೆನೇ ಬೇಕು ಅಂದರೆ ಅಲ್ಲಿ ರಿಸಂಪ್ಷನ್ ಮತ್ತು ಇದ್ರ ಮುಖಾಂತರ ವೇದಿಕೆ ಮೇಲೆ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಮಿನಿಸ್ಟ್ರ್ ಇದ್ದರೂ ಸಹ ಅದು ಲಾಭದಾಯಕ ಹುದ್ದೆ, ವೇತನ ತೊಗೊತಾರೆ ಮಿನಿಸ್ಟ್ರು. ಎಕ್ಸಿಕ್ಯೂಟಿವ್ ಪೋಸ್ಟ್ ಗೌರವಧನಕ್ಕೆ ಬರಲ್ಲ. 1961 ಅಡ್ವೊಕೇಟ್ ಆ್ಯಕ್ಟ್ ಪ್ರಕಾರ ಅವ್ರು ಮಾಡ್ಕೊಂಡಿದ್ದಾರೆ, ಸಸ್ಪೆನ್ಷನ್ ಮಾಡ್ಕೊಂಡಿದ್ದಾರೆ. ಅವ್ರು ಸಸ್ಪೆನ್ಷನ್ ಮಾಡ್ಕೊಂಡಿದ್ದಾರೆ. ಹಾಗೆ ಇನ್ನೊಂದು ಬೇಡ ಬರ್ತೀವಿ ಅಂತ ಹೇಳಿದ್ರೆ ಮತ್ತೆ ರಿಸಂಪ್ಷನ್ ಎನಿ ಟೈಮ್ ಅವ್ರು ಬಂದು ಮಾಡಿ. ಹೌದು, ರಿಸಂಪ್ಷನ್ ಸಿದ್ದರಾಮಯ್ಯವರು CM ಅವರು ಮೈಸೂರಲ್ಲಿ ಒಂದು ಕೇಸಲ್ಲಿ ನಾನೇ ವಕಾಲತ್ ಆಗ್ತೀನಿ ಅಂತ ಹೇಳಿ ರಿಸಂಪ್ಷನ್ ಮಾಡ್ಕೊಳಕ್ಕೆ ಬಂದಿದ್ರು. ಅದ್ಯಾಕೋ ಮತ್ತೆ ವಾಪಸ್ ಹೊರಟೋದ್ರು. ಬೇಡ ಆ ದೃಷ್ಟಿಯೊಳಗೆ ಅದು ಲಾಸ್ಟ್ ಇದರಲ್ಲಿ ಒಂದು ಅದು ವಾಪಸ್ ಹೋಗಿದ್ದಕ್ಕೆ ಮತ್ತೆ ಇನ್ನೊಂದ್ಸಲ CM ಅದು ಹೌದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅದು. ಒಟ್ಟು ವೇತನ ಅಂತ ಬಂದರೆ ಇಲ್ಲಿ ಮಾಡ್ಕೋಬೇಕಂತ 1961 ಅಡ್ವೊಕೇಟ್ ಆ್ಯಕ್ಟ್ ಹೇಳುತ್ತೆ. ಗೌರವಧನ ಅಂದ್ರೆ ಬರಲ್ಲ. ಮಿನಿಸ್ಟ್ರ್ ಮೇಲಿರೋರಿಗೆಲ್ಲ ವೇತನ, ಮಿನಿಸ್ಟ್ರ್ ಮೇಯರು, ನಿಗಮದ ಅಧ್ಯಕ್ಷರು ಅವರೆಲ್ಲ ಏನಿರ್ತಾರಲ್ಲ ಅವ್ರಿಗೆಲ್ಲ ವೇತನ ಅಂತೇಳಿ.